ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಸಿದ್ಧಾರೂಢ ಸಭಾಭವನದಲ್ಲಿ ಕುರುನಶೆಟ್ಟಿ ಸಮಾಜದ ವತಿಯಿಂದ ಶ್ರೀ ನಿರ್ವಾಣಿ ಭಗವತಿ ಮತ್ತು ಶ್ರೀ ಅಣ್ಣಮ್ಮದೇವಿ ಆರಾಧನಾ ಮಹೋತ್ಸವವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಕೇಶವ ಪ್ರಸಾದ್, ಗಂಗರಾಜು, ನಿಜಗಣ ಶಿವಯೋಗಿ ಹಾಗೂ ಇನ್ನೂ ಅನೇಕ ಸಮಾಜದ ಮುಖಂಡರುಗಳು ಮತ್ತು ಭಕ್ತರು ಭಾಗವಹಿಸಿದ್ದರು. ಬೆಳೆದಿದ್ದು ನಾನು ಮಾಗಡಿಗೆ ಬಂದಂಥ ಕಾಲದಲ್ಲಿ ಬರೀ ಇಲ್ಲಿ ನಿರ್ವಾಣಿ ಭಗವತಿ ಪೂಜೆ ಮಾಡ್ತಾಯಿದ್ರು. ನಾವು ನಮ್ಮದೊಂದು ಸ್ಟೋರ್ ಓಪನ್ ಮಾಡಿದಾಗ ಕರೆಸಬೇಕು ಅಂತ ಒಂದು ಮನಸ್ಸು ಬಂತು. ಅದು ಕರೆಸಬೇಕು ಅಂತ ಭಾನುವಾರ ಒಂದು ದಿನ ಮಾತ್ರ ಕರೆಸೋ ಅವತ್ತಿಂದ ನಿರಂತರವಾಗಿ ನಿರ್ವಾಣಿ ಭಗವತಿ ಅಣ್ಣಮ್ಮದೇವಿ ಪ್ರತಿ ವರ್ಷವೂ ನಿರಂತರವಾಗಿ ನಡ್ಕೊಂಬರ್ತಾ ಇದೆ.
ಅದನ್ನು ಇನ್ನು ಮುಂದಕ್ಕೂ ನಡೆಸ್ಕೊಂಡು ಹೋಗಬೇಕು. ನಮ್ಮ ಜನಾಂಗ ಒಟ್ಟಿಗೆ ಸೇರಬೇಕು. ಎಲ್ಲೆಲ್ಲೇ ಇದ್ದು ಬೇರೆ ಊರಿಗೆಲ್ಲ ಹೋಗಿರ್ತಾರೆ, ಅವರೆಲ್ಲ ಬಂದು ಸೇರೋಕ್ಕೆ ಒಂದು ಸದಾವಕಾಶ ಇದು. ಬೇರೆ ಹಾಸನ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಬೆಂಗಳೂರು ಇರ್ಬೋದು, ಎಲ್ಲ ಕಡೆಯಿಂದ ಜನ ನಮ್ಮ ಜನಾಂಗ ಸೇರೋಕ್ಕೆ ನಾವು ಹೆಣ್ಮಕ್ಳು ಬೇರೆ ಕಡೆ ಕೊಟ್ಟಿರ್ತೀವಿ. ಅವ್ರು ಬಂದು ನಮ್ಮ ಒಡಾಟ ನೋಡಿಕೊಂಡು 2 ದಿನ ಇದ್ದು 3 ದಿನ ಇದ್ದು ಫಂಕ್ಷನ್ ಮುಗಿಸ್ಕೊಂಡು ಹೋಗಲಿ ಅನ್ನೋ ಉದ್ದೇಶದಿಂದ ನಾವು ಈ ವರ್ಷ ಪ್ರತಿ ವರ್ಷವೂ ನಾವು ಮಾಡ್ತಾಯಿದ್ದೀವಿ. ಇದು ಮುಂದಕ್ಕೂ ನಮ್ಮೆಲ್ಲ ಸಹಕಾರಗಳಿಂದ ನಮ್ಮ ಜನಾಂಗಗಳ ಸಹಕಾರದಿಂದ ನಡೀತಾ ಇದೆ. ಮುಂದಕ್ಕೂ ನಡ್ಕೊಂಡು ಹೋಗ್ತಾ ಇರೋದು ನಮ್ಮ ಮಾಗಡಿ ಜನತೆಗೆ ಒಳ್ಳೆಯದಾಗಲಿ, ತಾಯಿ ಆಶೀರ್ವಾದ ಇರ್ತದೆ ಅಂತ ಹೇಳ್ತೀನಿ. ಸಾಮಾನ್ಯವಾಗಿ ನಮ್ಮ ಭಾರತೀಯ ಸಂಸ್ಕೃತಿನಲ್ಲಿ ಪ್ರತಿ ವರ್ಷ ರೈತಾಪಿ ಜನ ತಮ್ಮ ಬೆಳೆಯನ್ನು ಬೆಳೆದಂಥ ಸಂದರ್ಭದಲ್ಲಿ ಅದನ್ನು ಪರಮಾತ್ಮನಿಗೆ ಅರ್ಪಿಸಿ ಆಮೇಲೆ ಅದನ್ನು ಸಮಾಜಕ್ಕೆ ವಿನಿಯೋಗ ಆಗಲಿ ಅನ್ನುವಂಥ ಸಂದರ್ಭ ಇದು. ಈ ಮಾಘಿಯ ಕಾಲದಲ್ಲಿ ಸಾಮಾನ್ಯವಾಗಿ ಧನುರ್ಮಾಸ ಅನ್ನುವಂಥ ಸಂದರ್ಭದಲ್ಲಿ ಎಲ್ಲ ಕಡೆಯೂ ರಥೋತ್ಸವ ನಡೆಯುತ್ತೆ. ಊರಿನ ದೇವತೆಗಳಿಗೆ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ಹಾಗೆ ನಿರ್ವಾಣಿ ಭಗವತಿ ದೇವಿ ಇಲ್ಲಿಯ ದೇವಿ. ಹಾಗೆಯೇ ಬೆಂಗಳೂರಿನಲ್ಲಿರುವಂತಹ ಅಣ್ಣಮ್ಮ ದೇವಿಯನ್ನು ಕರೆಸಿ ಕುಲಬಾಂಧವರೆಲ್ಲ ಒಟ್ಟಿಗೆ ಸೇರಿ ಈ ಒಂದು ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ತಮಗೆ, ನಾಡಿಗೆ, ಸಮಸ್ತ ಜನತೆಗೆ ಒಳ್ಳೆಯದಾಗಲಿ ಅನ್ನುವಂತಹ ಒಂದು ಪರಮಾತ್ಮನ ಕೃಪೆಗೆ ಪಾತ್ರರಾಗುವಂತಹ ಸುಸಂದರ್ಭ ಇದು. ಇಂತಹ ಒಂದು ಧಾರ್ಮಿಕ ಕಾರ್ಯಗಳು, ಸಾಮಾಜಿಕ ನಡೆಗಳು ಅತ್ಯಂತ ಮುಖ್ಯ. ಇಂತಹ ಒಂದು ಸಂದರ್ಭದಲ್ಲಿ ಸಮಾಜದ ಬಂಧುಗಳೆಲ್ಲರೂ ಒಟ್ಟಿಗೆ ಸೇರಿ ತಮ್ಮ ಸುಖ, ಸಂತೋಷ, ಆರೋಗ್ಯಕ್ಕೆ ಪರಮಾತ್ಮನಲ್ಲಿ ಬೇಡಿಕೊಳ್ಳುವಂಥದ್ದು ನಮ್ಮ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗವೇ ಆಗಿದೆ. ಇಷ್ಟು ಚೆನ್ನಾಗಿ ಇವರು ಆಚರಿಸ್ತಾ ಇರುವಂಥದ್ದು ಮತ್ತು ಇಡೀ ಸಮಸ್ತ ಜನಾಂಗ ಮತ್ತು ಮಾಗಡಿಯ ಜನತೆ ಇದಕ್ಕೆ ಕೈ ಜೋಡಿಸಿ ಎಲ್ಲರೂ ಕೂಡ ತಮ್ಮ ತನು ಮನ ಧನವನ್ನು ಕೊಟ್ಟಿರುವಂಥದ್ದು ಸಹರ್ಷ ತಂದಿದೆ. ಈ ಕಾರ್ಯಕ್ರಮ ನಿರಂತರವಾಗಿ ನಡೀಲಿ, ಸಮಾಜಕ್ಕೆ, ದೇಶಕ್ಕೆ, ರಾಜ್ಯಕ್ಕೆ ಒಳ್ಳೆಯದಾಗಲಿ ಅನ್ನುವಂಥ ರೀತಿಯಲ್ಲಿ ನಾನು ಆ ಭಗವತಿಯಲ್ಲಿ ಕೇಳ್ಕೊತೀನಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.